ಬಿಗ್ ಮಿಶ್ರಾ ಪೇಡ ಕೇಂದ್ರ ಬಸ್ ನಿಲ್ದಾಣ ಹತ್ತಿರ ವಿಜಯಪುರ. ಗಣೇಶ ವಿಶೇಷ ಪ್ರಿಯ ಗ್ರಾಹಕರೇ, ನಿಮ್ಮ ಬಿಗ್ ಮಿಶ್ರಾ ಪೇಡ ಸ್ವೀಟ್ ಮಾರ್ಟಿನಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ವಿಷಯವಾಗಿ ತಯಾರಿಸಲಾಗಿದೆ. ಮೋದಕ ಹಾಗೂ ಸಿಹಿ ತಿನಿಸುಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಧಾರವಾಡ ಮಿಶ್ರಾ ಪೇಡ ಉತ್ಪಾದಕ ಪರಿಶುದ್ಧದಲ್ಲಿ ತಿನಿಸುಗಳಿಗಾಗಿ ಭೇಟಿ ಕೊಡಿ. ಬನ್ನಿ. ಸ್ವಾಗತ. ಬಿಗ್ ಮಿಶ್ರಾ ಪೇಡ, ವಿಜಯಪುರ. स्वागत है आपका बी न्यूज नेशन में। मैं हूं आबिद हुसैन शेख। एमपी चुनाव मैं ही प्रबल आकांक्षी हूं, मनोहर ऐनापुर। आज एक प्रेस मीट में पूर्व एमएलए मनोहर ऐनापुर ने आने वाले लोकसभा चुनाव में कांग्रेस टिकट के लिए अपनी दावेदारी पेश करते हुए मौजूदा सांसद रमेश जिगजंगी के खिलाफ पहले भी जीत हासिल की थी। इस बार भी मैं ही प्रबल आकांक्षी होने की बात करते हुए कांग्रेस ये क्षेत्र आरक्षित होने के नाते बंजारा समाज को ही प्रथम मान्यता देने की केपीसीसी अध्यक्ष दिनेश गुंडूराव से आग्रह किया। ಎಲ್ಲ ಆತ್ಮೀಯ ಪತ್ರಕರ್ತರಿಗೆ ಸುಸ್ವಾಗತ. ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿರುವುದು ಉದ್ದೇಶ ಇಷ್ಟೇ. ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಲೋಕಸಭೆ ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ ಎಲ್ಲ ಪಕ್ಷಗಳಲ್ಲೂ. ಅದನ್ನರಿತು ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ತಮ್ಮ ಮೂಲಕ ವಿನಂತಿಸುತ್ತಾ, ನಾನೊಬ್ಬ ಪ್ರಬಲ ಮತ್ತು ಪ್ರಮುಖ ಲೋಕಸಭೆ ಆಕಾಂಕ್ಷಿ, ಬಿಜಾಪುರ ಲೋಕಸಭೆ ಆಕಾಂಕ್ಷಿ. ನಾನು ಸ್ಥಳೀಯ ಬಂಜಾರ ಸಮುದಾಯದ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತ. ಬಿಜಾಪುರ ಲೋಕಸಭೆ ಮೀಸಲು ಕ್ಷೇತ್ರ ಮಾರ್ಪಾಡಲಿಕ್ಕೆ ನಾನು ಬೆಳಗಾವಿಯಲ್ಲಿ ನಡೆದ ಕುಲ್ದೀಪ್ ಸಿಂಗ್ ಆಯೋಗದ ಡಿಲಿಮಿಟೇಷನ್ ಕಮಿಟಿಯಲ್ಲಿ ನಾನು ಮತ್ತು ನನ್ನ ಶ್ರೀಮತಿಯವರು ಸೇರಿ ಹೋರಾಟ ಮಾಡಿ ಅಂಕಿಅಂಶಗಳ ಜೊತೆ ಅವರಿಗೆ ಮನವರಿಕೆ ಮಾಡಿ ಬಿಜಾಪುರ ಲೋಕಸಭೆ ಮೀಸಲು ಕ್ಷೇತ್ರ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ದೀವಿ. ಆ ಪ್ರಕಾರ ಆಯಿತು. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾಳಷ್ಟು ನಾನು ಪದೇ ಪದೇ ಪತ್ರಿಕಾಗೋಷ್ಠಿ ಕರೆಯೋದು ಕಡಿಮೆ. ಭಾಳಷ್ಟು ಪತ್ರಕರ್ತ ಸ್ನೇಹಿತರು ಹೊಸಬರಿದ್ದಾರೆ, ನನ್ನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಅದಕ್ಕೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾಯಿದ್ದೀನಿ. ನನ್ನ ಸಂಬಂಧ ಬಿಜಾಪುರ ಜಿಲ್ಲೆ, ಬಿಜಾಪುರ ನಗರದಲ್ಲಿ ಪ್ರತಿಯೊಂದು ಸಮುದಾಯದ ಜೊತೆ ಭಾಳ ಉತ್ತಮವಾದ ನನ್ನ ಸಂಬಂಧ ಇದೆ. ಇಲ್ಲಿ ಹಿರಿಯ ಪತ್ರಕರ್ತ ಗೋಪಾಲ್ ನಾಯ್ಕರಿದ್ದಾರೆ, ಎಲ್ಲರೂ ಭಾಳ ಜನ ಇದ್ದಾರೆ, ಗೊತ್ತಿದೆ. ಸುಮಾರು 40 ವರ್ಷ ನಾನು ನೋಡ್ತಾ ಇದ್ದಾರೆ. ಜಿಲ್ಲೆಯ ಎಲ್ಲ ಪ್ರಮುಖ ಮುಖಂಡರು, ರಾಜಕಾರಣಿಗಳು ನನ್ನ ಬೆಂಬಲಕ್ಕಿದ್ದಾರೆ. ಎಲ್ಲರೂ ನನ್ನನ್ನು ಬೆಂಬಲಿಸ್ತಾರೆ. ಯಾಕಂದರೆ ನನ್ನ ಸ್ವಭಾವ, ನಾನು ಮೃದು ಸ್ವಭಾವ, ಯಾರಿಗೂ ನಾವು ಹಾರ್ಡಾಗಿ ಮಾತಾಡೋದಿಲ್ಲ. ಸೊ ಹೀಗಾಗಿ ಎಲ್ಲರನ್ನೂ ನಾನು ಬೆಂಬಲಿಸ್ತಾರೆ. ನಾನು 1989ರಲ್ಲಿ ಅಂದಿನ ಗೃಹ ಸಚಿವ ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ, ಹಾಲಿ ಸಂಸದ, ಅವರ ವಿರುದ್ಧ ನಾನು ಚುನಾವಣೆಯಲ್ಲಿ ಗೆದ್ದು ಬಳ್ಳೊಳ್ಳಿ ಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ. ಬಹುಶಃ ಕೆಲವೊಬ್ಬರಿಗೆ ಗೊತ್ತಿರ್ಬೋದು. ಮುಗಿದ ನಂತರ ನಾನು ಸುಮ್ಮನೆ ಖಾಲಿ ಕುಳಿತುಕೊಳ್ಳಿಲ್ಲ. ಕಾಂಗ್ರೆಸ್ ಪಕ್ಷ ನನ್ನನ್ನು 2004ರಲ್ಲಿ ಕೇರಳ, ತಮಿಳುನಾಡು, ಮಧ್ಯಪ್ರದೇಶ, ಗೋವಾ ಹಾಗೂ ಇತ್ತೀಚಿನ ಗುಜರಾತ್ ಚುನಾವಣೆಯಲ್ಲಿ ನನಗೆ ಚುನಾವಣೆ ಮಾಡಲು, ಪ್ರಚಾರ ಮಾಡಲು ವೀಕ್ಷಕರನ್ನಾಗಿ ನಾನು ನೇಮಿಸಿತು. ಸುಮಾರು 8 ರಾಜ್ಯಗಳಲ್ಲಿ ನಾನು ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನು ಮಾಡಿದ್ದೇನೆ. ಅದರ ಜೊತೆಗೆ ರಾಷ್ಟ್ರಾದ್ಯಂತ ಪ್ರವಾಸ ಮಾಡಿ ನನ್ನ ಸಮುದಾಯವನ್ನು ಸಂಘಟನೆ ಮಾಡಿದ್ದೇನೆ. 1988ರಲ್ಲಿ ಬಿಜಾಪುರದಲ್ಲಿ ಅಂದಿನ ಹೋಮ್ ಮಿನಿಸ್ಟರ್, ಭಾರತದ ಗೃಹ ಮಂತ್ರಿ ಬೂಟಾ ಸಿಂಗ್ರನ್ನು ಕರೆಸಿ ಸುಮಾರು 1 ಲಕ್ಷ ಜನ ಸೇರಿಸಿ ಆವಾಗೂ ಕಾರ್ಯಕ್ರಮ ಮಾಡಿದ್ದೆ. 2012ರಲ್ಲಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ವಿಶ್ವ ಬಂಜಾರ ಸಾಂಸ್ಕೃತಿಕ ಸಮ್ಮೇಳನ, ಅದೊಂದು ದಾಖಲೆ ನನ್ನ ಹತ್ರ ಇದೆ. ಆಮೇಲೆ ತಾವು ಎಲ್ಲರೂ ನೋಡ್ಬೋದು. ಸುಮಾರು 50,000 ಜನ ಸೇರಿಸಿ ಇಡೀ ದೇಶದ
ಸಮುದಾಯವನ್ನು ಆಹ್ವಾನಿಸಿ ಆ ಮಾನ್ಯ ಸದಾನಂದ ಗೌಡರು ಆವಾಗ ಮುಂದಿನ ಮುಖ್ಯಮಂತ್ರಿ ಇವೆಲ್ಲವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಹೋರಾಟದ ನಂದು ದಾರಿಯನ್ನು ನಾನು ತಮ್ಮನ್ನು ತಿಳಿಸ್ಕೊಡ್ತಾ ಇದ್ದೀನಿ. ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿವೆ. ಅದರಲ್ಲಿ 5 ಮೀಸಲು ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ: ಗುಲ್ಬರ್ಗ, ಬಿಜಾಪುರ, ಚಿತ್ರದುರ್ಗ, ಕೋಲಾರ, ಚಾಮರಾಜನಗರ ಮತ್ತು ಗುಲ್ಬರ್ಗ ಬಲಗೈ ಸಮುದಾಯ SCಯಲ್ಲಿ ಅವರು ಸಂಸದರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಕೋಲಾರ ಮತ್ತು ಚಿತ್ರದುರ್ಗ ಎಡಗೈ ಅಂದರೆ ಮಾದಿಗ ಸಮಾಜದವರು ಕಾಂಗ್ರೆಸ್ ಪಕ್ಷದ ಸಂಸದರಾಗಿದ್ದಾರೆ. ಕೇವಲ ಬಿಜಾಪುರ ಮೀಸಲು ಕ್ಷೇತ್ರ ಮಾತ್ರ ಖಾಲಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಅತಿ ಹೆಚ್ಚಿನ ಜನಸಂಖ್ಯೆ ಕರ್ನಾಟಕದಲ್ಲಿ ಲಂಬಾಣಿ ಬಂಜಾರ ಸಮುದಾಯ ಬಿಜಾಪುರ ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ಸುಮಾರು 2 ಲಕ್ಷ ಸಮೀಪ ಮತದಾರರು ಇದ್ದಾರೆ. ಆಮೇಲೆ ಜನಸಂಖ್ಯೆ 3 ಲಕ್ಷಕ್ಕೂ ಹೆಚ್ಚಿದೆ. 450 ಲಂಬಾಣಿ ತಾಂಡಗಳಿದ್ದಾವೆ. ದೇಶದಲ್ಲಿ ಸುಮಾರು 8 ಕೋಟಿ ಜನಸಂಖ್ಯೆ ನಮ್ಮದಿದೆ. ಕರ್ನಾಟಕದಲ್ಲಿ 35 ಲಕ್ಷ ಜನರಿದ್ದಾರೆ. ಅದಕ್ಕೋಸ್ಕರ ನನ್ನ ಒಂದು ಒತ್ತಾಯ ಇಷ್ಟೇ. ನಾನು ಯಾಕೆ ಇವತ್ತು ಈಗ ಪತ್ರಿಕೆಗಳಲ್ಲಿ ಹೊರಗಿನವರಿಗೆ ಮಣೆ ಹಾಕುವಂಥ ಒಂದು ಪೇಪರಲ್ಲಿ ನೋಡಿದೆ. ನಾನು ಯಾರ್ಯಾರನೋ ಹೆಸರುಗಳು ಬರ್ತಾಯಿದ್ದಾವೆ. ನನ್ನ ಅಭಿಪ್ರಾಯ ಇಷ್ಟೇ, ಸ್ಥಳೀಯರಿಗೆ ನೀವು ಅವಕಾಶ ಕೊಡಿ. ಕಾಂಗ್ರೆಸ್ ಪಕ್ಷದ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ವಿನಂತಿ ಮಾಡ್ತಾಯಿದ್ದೀನಿ, ಸ್ಥಳೀಯರಿಗೆ ಅವಕಾಶ ಕೊಡಿ, ಬಂಜಾರ ಸಮುದಾಯಕ್ಕೆ ಅವಕಾಶ ಕೊಡಿ. ಹೌದು, ಹಾಂ, ಅಲ್ಲಲ್ಲ ಅವ್ರಿಗೆ ನಾನು ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹೊರಗಡೆಯವ್ರಿಗೆ ಕೊಡಬೇಡಿ, ಅವ್ರು ಸ್ಥಳೀಯರಿಗೆ ಕೊಡ್ರಿ. ಬಿಜಾಪುರದಲ್ಲಿ ಸೇವೆ ಮಾಡೋರನ್ನ ಕೊಡ್ರಿ. ಹಾಂ ಹಾಂ ಹೌದು, ಬೇರೆ ಸಮುದಾಯ ಕೊಡಿ, ಲೋಕಲ್ದವ್ರಿಗೆ ಕೊಡ್ರಿ. ಅಲ್ಲಲ್ಲ, ಎಲ್ಲ ಇಲ್ಲಿ ಹೆಸರುಗಳು ಯಾರ್ಯಾರು ಬೇರೆ ಬೇರೆ ಜಿಲ್ಲೆ ಸಂಬಂಧ ಇಲ್ಲ ಅವ್ರಿಗೆ ಅವ್ರ ಮುಖಾನೇ ನೋಡಿಲ್ಲ ಜನ, ಅಂಥವ್ರ ಹೆಸರುಗಳೆಲ್ಲ ಬರ್ತಾ ಇದ್ದಾವೆ. ಅಲ್ಲಲ್ಲ ಫೈನಲ್ ಅದಕ್ಕೆ ನಾನು ನಮ್ಮ ನಾಯಕರುಗಳಿಗೆ, ಜಿಲ್ಲೆಯ ಮತ್ತು ರಾಜ್ಯದ ನಾಯಕರಿಗೆ ನಾನು ವಿನಂತಿಸ್ತಾ ಇದ್ದೀನಿ, ನೀವು ಯಾರನ್ನಾರು ಕೊಡಿ, ಬಂಜಾರ ಸಮುದಾಯದವ್ರಿಗೆ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಿ. ಅಲ್ಲ ಕೊಟ್ಟಿದ್ದೀರಿ, ಅವ್ರು ಇಲ್ಲಿ ಇರೋದೇ ಇಲ್ಲ, ಅವರು ಬಿಜಾಪುರದಲ್ಲೇ ಇರೋದು, ಚುನಾವಣೆಗೆ ಬರ್ತಾರೆ ಹೋಗ್ತಾರೆ. ಸರ್, ಈಗ ಇದು ಅವ್ರ ಬಗ್ಗೆ ನಾನು ಯಾರನ್ನೂ ನಾನು ಟೀಕೆ ಮಾಡೋದಿಲ್ಲ, ಯಾರಿಗೂ ನಾನು ವಿರೋಧ ಮಾಡೋದಿಲ್ಲ. ಜನಸಾಮಾನ್ಯರ ಅಭಿಪ್ರಾಯ ನಮ್ಮ ತಮ್ಮನ ಮುಂದೆ ಇಡ್ತಾ ಇದ್ದೀನಿ. ಸ್ಥಳೀಯರಿಗೆ ಇಲ್ಲಿದ್ದು ಜನರ ಸಮಸ್ಯೆಗಳನ್ನು ಆಲಿಸಿ ಜನರ ಕುಂದುಕೊರತೆಗಳನ್ನು ಮಾಡುವಂಥ ವ್ಯಕ್ತಿ ಕೊಡ್ರಿ. ಹಾಂ, ನೋಡಿ, ನಾನು ಹೇಳ್ತಾ ಇರೋದು ಸ್ಥಳೀಯರು ಇಲ್ಲಿ ಇರೋರು ಕೊಡ್ರಿ. ಅವ್ರು ಇಲ್ಲಿ ಇರಲಿ, 10 ವರ್ಷ ಸೇವೆ ಮಾಡಲಿ, ಅವಾಗ ನೀವು ಅವಕಾಶ ಕೊಡ್ರಿ. ನಾನು ಜನರ ನಮ್ಮ ಸಮಾಜ ಅಷ್ಟೇ ಅಲ್ಲ, ಇಡೀ ಬಿಜಾಪುರದಲ್ಲಿ ಜನರು ಮಾತ್ರ ತಮ್ಮ ಮುಂದೆ ಅಳಲನ್ನು ಇಡ್ತಾ ಇದ್ದೇನೆ ನಾನು. ಹಾಂ, ನಾವು ಚುನಾವಣೆ ಮಾಡಿದ್ದೀವಿ ಸರ್, ಅದು ಸ್ಪಷ್ಟಪಡಿಸ್ತೇವೆ. ಹೋದಾಗೆಲ್ಲ ಹೇಳ್ತಾರೆ, ಏನು ಸಾವಿರ ನೀವು ಪ್ರಕಾಶ್ ರಾಠೋಡ್ ಬೆಂಗಳೂರು ಇರ್ತಾರೆ, ಚುನಾವಣೆಗೆ ಬರ್ತಾರೆ ಹೋಗ್ತಾರೆ, CM ಬಂದಾಗ ಬರ್ತಾರೆ, KPC ಅಧ್ಯಕ್ಷ ಬಂದಾಗ ಬರ್ತಾರೆ, ಮತ್ತು ಹೋಗ್ಬಿಡ್ತಾರೆ. ಇಲ್ಲಿ ಇರೋದಿಲ್ಲ ಅಂತ ಚುನಾವಣೆಯಲ್ಲಿ ನಾವು ಹೋದಾಗ ಹೇಳಿದ ಮಾತುಗಳು ಹೇಳ್ತಾ ಇದ್ದೇನೆ, ನಾವು ಹುಟ್ಟಿಸಿ ಹೇಳ್ತಾ ಇಲ್ಲ. ಮೇನ್ ನೋಡಿ, ಅವ್ರು 100% ವಿನ್ ಆಗ್ತಾರೆ. ಸ್ಥಳೀಯರಿಗೆ ಅವಕಾಶ ಮಾಡಿ, ಬಂಜಾರ ಸಮುದಾಯ, ಯಾಕಂದರೆ ಸೋಷಲ್ ಜಸ್ಟಿಸ್ ಪಕ್ಕದಲ್ಲೇ ಗುಲ್ಬರ್ಗ ಕ್ಷೇತ್ರ ಖರ್ಗೆ ಸಾಹೇಬರಿದ್ದಾರೆ, ಚಿತ್ರದುರ್ಗಕ್ಕೆ ಚಂದ್ರಪ್ಪ ಇದ್ದಾರೆ, ಮುನಿಯಪ್ಪ ಕೋಲಾರಕ್ಕಿದ್ದಾರೆ, ಧ್ರುವನಾರಾಯಣ ಎಲ್ಲ ಸಮುದಾಯ ಕೊಟ್ಟಿದ್ದಾರೆ. ನಮ್ಮದೊಂದೇ ಸಮುದಾಯ ಕೊಟ್ಟರೂ ಸಹ ಯಾಕಾಗಿಲ್ಲ, ಅವರು ಸ್ಥಳೀಯರಲ್ಲ ಅಂಥೇಳಿ. ಸ್ಥಳೀಯರು ಕೊಡ್ರಿ. ನಾನೊಬ್ಬ ಆಕಾಂಕ್ಷಿ. ಹೌದು, ನೋಡ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಜನತಾದಳದ ಮಂದಿ ಮುಖ್ಯಮಂತ್ರಿ ಆದರು. ಅದನ್ನ ಅವೆಲ್ಲ ಹೇಳಬೇಡಿ. ನಾನು BJP ಹೋದದ್ದು ನಿಜ, 4 ವರ್ಷ ಹೋಗಿದ್ದೆ, ವಾಪಸ್ ಬಂದು 5 ವರ್ಷ ಆಯಿತು. ಯಾರು ಪಕ್ಷ ಬಿಟ್ಟಿದ್ದಾರೆ, ರಾತ್ರಿ ಬರ್ತಾರೆ ನೋಡಿ. ಮೊನ್ನೆ ಚುನಾವಣೆಯಲ್ಲಿ, ಈ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತರು ಎಷ್ಟೋ ಜನ ಇದ್ದರು, ನನ್ನ ಸೇರಿ ಎಲ್ಲರನ್ನೂ ಸದೆ ಬೆಳೆದು BJPಯಲ್ಲಿದ್ದ ರಾತ್ರಿ ಕರ್ಕೊಂಡು ಬಂದು ಬೆಳಿಗ್ಗೆ ಕಾಂಗ್ರೆಸ್ ಸೇರಿಸ್ಕೊಂಡು ಅವರಿಗೆ ಟಿಕೆಟ್ ಕೊಟ್ಟರು.
ಅದಕ್ಕೇನು ಹೇಳ್ತೀರಿ ತಾವು? ಹೇಳಿ ನೋಡೋಣ, ಅದಕ್ಕೆ ಉತ್ತರ ಕೊಡಿ. ಕಾಂಗ್ರೆಸ್ ಪಕ್ಷ ಎಲ್ಲ ಸತ್ತು ಹೋಗಿದ್ರಾ? ನನ್ನ ಬಿಡಿ, ಯಾರೋ ಕಾಂಗ್ರೆಸ್ ಕಾರ್ಯಕರ್ತ ಕೊಡ್ರಿ, ಸ್ಥಳೀಯರು ಕೆಲಸ ಮಾಡೋರು ಕೊಡ್ರಿ. ಹಾಂ, ಅಲ್ಲಲ್ಲ, ನಾನೊಬ್ಬ ಪ್ರಮುಖ ಪ್ರಬಲ ಆಕಾಂಕ್ಷಿ, ನಾನೂ ಒಬ್ಬ ಸ್ಥಳೀಯ ಇಲ್ಲೇ ಜೀವನ ಕಳೆದಿದೆ. ಐ ಆಮ್ 60+, ಇಲ್ಲೇ ಸೇವೆ ಮಾಡೋದು, ಇಲ್ಲೇ ಸಾಯ್ತೀವಿ ನಾವು. ನನಗೇ ಕೊಡ್ರಿ ಅಂತ ಹೇಳ್ತಾ ಇಲ್ಲ, ನಮ್ಮಂಥವ್ರು ಭಾಳ ಜನ ಇದ್ದಾರೆ. ನೀವು ರಾಜೀವರು ಕೊಡಿ, ಆದರೆ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಇಲ್ಲಿ ಲಂಬಾಣಿಗೆ ಕೊಡಬೇಕು. ಕೆಲವೊಬ್ರು ಹೇಳಿದ್ರು ಐನಾಪುರವರು ಚುನಾವಣೆ ಮಾಡಲಿಕ್ಕೆ ಶಕ್ತಿ ಇದೆ ಅಂತ. ನನ್ನ 3 ಮಕ್ಕಳು, ಒಬ್ಬ ದೊಡ್ಡ ಬಿಸ್ನೆಸ್ ಮಾಡ್ತಾನೆ, 2ನೇ ಫಿಲ್ಮ್ ಆ್ಯಕ್ಟರ್, ತಮಗೆಲ್ಲ ಗೊತ್ತಿದ್ದ ಹಾಗೆ, 3ನೇ ಸಾಫ್ಟ್ವೇರ್ ಇಂಜಿನಿಯರು. ನನಗೆ ಚುನಾವಣೆ ಮಾಡೋ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಆವಾಗ 89ರಲ್ಲಿ ನಾನು ಒಬ್ಬ ಸಾದಾ ವಕೀಲ, ಗೋಪಾಲ್ ನಾಯ್ಕರು ಸಾಕ್ಷಿ ಇದ್ದಾರೆ. ಆವಾಗ ರಮೇಶ್ ಗಿನಿ ಹೋಮ್ ಮಿನಿಸ್ಟ್ರು, ಅವರ ವಿರುದ್ಧ ನಾವು ಹೋರಾಟ ಮಾಡಿ 8,900 ಮತಗಳಿಂದ ಆಯ್ಕೆ ಆಗಿದ್ದೇನೆ. ಇವತ್ತು 30 ವರ್ಷದ ಅನುಭವ ಇದೆ. ಎಲ್ಲ ಜನರ ಜೊತೆ ಬೆರೆತಿದ್ದೀನಿ, ಇಡೀ ದೇಶ ಸುತ್ತಿದ್ದೀನಿ, ರಾಜ್ಯ ಸುತ್ತಿದ್ದೀನಿ, ಪಕ್ಷದ ಸಲುವಾಗಿ ಎಲ್ಲ ರಾಜ್ಯಗಳಲ್ಲಿ ಓಡಾಡಿದ್ದೀನಿ. ನೋಡಿರಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿಲ್ಲ. ಈಗ ನೋಡಿ, ಸುಮ್ಮನೆ ನೋಡಿ, ನಾನು ಮೊದಲು ಹೇಳಿದ್ದೀನಿ, ನನಗೆ ಪತ್ರಿಕಾಗೋಷ್ಠಿ ಕರೆಯೋದು, ಪ್ರೆಸ್ ಮೀಟ್ ಮಾಡೋದು ಹವ್ಯಾಸ ನನಗಿಲ್ಲ. ಅವಶ್ಯಕತೆ ಇದ್ದಾಗ, ಮೊನ್ನೆ ಕಟಕದೊಂಡವ್ರಿಗೆ BJP ಅಂತ ಟಿಕೆಟ್ ಕೊಟ್ಟರು, ಆವಾಗ ನಾನು ಪ್ರೆಸ್ ಮೀಟ್ ಮಾಡಿದೆ. ಅವಶ್ಯಕತೆ ಇದ್ದಾಗ, ಸುಮ್ಮನೆ ಡೈಲಿ ನಾನು ಇದು ಪೇಪರ್ ಟೈಗರ್ ಅಲ್ಲ, ಅವಶ್ಯಕತೆ ಇದ್ದಾಗ ನಾನು ಮಾಡ್ತೀನಿ. ಆರೋಪ ಮಾಡಲಿ. ನೋಡಿ, ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಇರೋದು ಭಾಳ ಸಹಜ. ನಾನು ಪ್ರಕಾಶ್ ರಾಠೋಡ್ ಮೇಲೆ ಆರೋಪ ನಾನು ಮಾಡ್ತಾಯಿಲ್ಲ. ನೀವು ಯಾರನ್ನಾರು ಕೇಳಿ, ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಒಂದೇ ಮಾತು, ಸಾಹೇಬರವರು ಬಿಜಾಪುರಾಗಿದ್ದು ಇವತ್ತು MP ಹಾಕಿದ್ದೀರಿ ಅಂತ. ಏನು ಹೇಳಬೇಕು ಇದಕ್ಕೆ ಉತ್ತರ ಹೇಳ್ರಿ. ನಾವು ಅವ್ರ ವಿರೋಧ ಮಾತಾಡೋಕ್ಕೆ ನಾವು ಪ್ರೆಸ್ ಮೀಟ್ ಕರೆದಿಲ್ಲ ಇವತ್ತು. ಸ್ಥಳೀಯರಿಗೆ ಬಂಜಾರ ಸಮುದಾಯರಿಗೆ ಕೊಡಿ, ಯಾಕಂದರೆ ಸೋಷಿಯಲ್ ಜಸ್ಟಿಸ್ ಬೇಕು. ಸೋತಿರ್ಬೋದು. ಹಾಂ ಹಾಂ, ಬಂಜಾರ ಸಮಾಜ ಕೊಟ್ಟರೆ ಹಾಂ, ಇಲ್ಲ ತೊಂದರೆ ಇಲ್ಲ. ನಮ್ದು ಒಂದೇ ಪಾಯಿಂಟ್ ಏನು, ಲೋಕಲ್ದವ್ರಿಗೆ ಕೊಡ್ರಿ, ಹೊರಗಿನವ್ರಿಗೆ ಯಾರ್ಯಾರಿಗೋ ಹೆಸರು ನಾವು ಮಾಡ್ತೀವಿ. ಆದರೆ ಅದು ಗೆಲುವು ಅಷ್ಟು ಸರಳ ಇಲ್ಲ, ಅಷ್ಟನ್ನ ಹೇಳಬಲ್ಲ. ನಾವು ನೋಡಿ, ನಮ್ಮ ಸಮುದಾಯದವ, ಅವನಿಗೆ ನಾವು ಮಾಡ್ತೀವಿ, ಮಾಡೋದಂತ ಹೇಳ್ತಾ ಇಲ್ಲ. ಆದರೆ ಮತ್ತೆ ಅದೇ ರಿಸಲ್ಟ್ ಬರ್ಬೋದು ಅಂತ ನಂದು. ಹಾಂ, ಬರಲಿಲ್ಲ, ತೊಂದರೆ ಲೋಕಲ್ ಇದ್ದಾರ. ನಾ ಏನು ಹೇಳಿದೆ, ಸ್ಥಳೀಯರಿಗೆ ಯಾರು ಬೇಕಾದ್ರೆ ಕೊಡ್ರಿ. ಆದರೆ ನಾನು ಒಬ್ಬ ಆಕಾಂಕ್ಷಿ, ಸೀನಿಯರ್ ಮೋಸ್ಟ್ ನಮ್ಮ ಸಮುದಾಯದೊಳಗೆ. ಪಕ್ಷದಲ್ಲಿ ನಾನಾ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ನಾನು ಸೇವೆ ಮಾಡಿದ್ದೀನಿ. ಪಕ್ಷದಲ್ಲಿ KPCC ಜಾಯಿಂಟ್ ಸೆಕ್ರೆಟರಿ ಕೆಲಸ ಮಾಡಿದ್ದೀನಿ, DRO ಕೆಲಸ ನಾನಾ ರೀತಿ ಪಕ್ಷ ದುಡಿದಿದ್ದೀನಿ. ನನಗೊಂದು ಅವಕಾಶ, ಕೊನೆ ಅವಕಾಶ ಒಂದು ಕೊಡಿ ನಮಗೂ. ನೋಡಿ, ಗೆಲುವು ಸೋಲು ನನ್ನ ವೈಯಕ್ತಿಕ ಕೇಳಲಿಲ್ಲ. ಲೋಕಲ್ದವ್ರು ಕೊಟ್ಟು ನಾವು ಪ್ರಯತ್ನ ಮಾಡ್ತೀವಿ, ಬೇರೆ ಯಾರು ಕೊಡಲಿ. ನನ್ನ ವಾದ ಏನು, ಇಲ್ಲಿಯವ್ರು ಕೊಡ್ರಿ, ಅದರಲ್ಲಿ ಆಯ್ಕೆಯಾಗುವಂಥ ನೋಡಿ. ಅವರು ಸುಮ್ಮನೆ ಕಣ್ಮುಚ್ಚಿ ಕೊಡಲ್ಲ. ಈಗ ಪಕ್ಷದವರು ಹಾಂ ಕೇಳಲಿಲ್ಲ. ಬಸ್ ಸ್ಥಳೀಯರು ಬೇಕು. ಬೆಂಗಳೂರಲ್ಲಿ ಇದ್ಕೊಂಡು ಇಲ್ಲಿ ಬಂದ್ರೆ ಮುಖಂಡರು ಬಂದಾಗ ಮುಖ ತೋರಿಸೋರು ಬೇಕಾಗಿಲ್ಲ. ಇಲ್ಲಿ ಅದು ಬೇರೆ ಚಿತ್ರದುರ್ಗ ಇಲ್ಲಿಯವರಲ್ಲ ಅವರು. ಅದೇನು ಕೇಳಲಿ, ಆದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೇಳ್ತಾರೆ. ಆದರೆ ನನ್ನ ವಾದ, ನಾ ಯಾಕೆ ಬಂದಿದ್ದೀನಿ ಇವತ್ತಂದರೆ, ಯಾಕೆ ಪತ್ರಿಕಾಗೋಷ್ಠಿ, ಸ್ಥಳೀಯರಿಗೆ ಅವಕಾಶ ಕೊಡಿ, ಹೊರಗಿನವರಿಗೆ ಹಾಂ, ಅವಾಗ ಜನರು ಏನು ಮಾತಾಡ್ತಾರೆ. ನಾನು ಅಲ್ಲಲ್ಲ, ಟಿಕೆಟ್ ಸಿಗುವವರೆಗೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಟಿಕೆಟ್ ಸಿಕ್ಕ ಮೇಲೆ ಪಕ್ಷದ ಕೆಲಸ ಮಾಡಬೇಕಾಗ್ತದೆ ಅಷ್ಟೇ. ಈಗ ನೋಡಿ, ಹಿಂದೂ ನೋಡಿರಿ, ಸಿದ್ದರಾಮಯ್ಯ ಕರ್ನಾಟಕಕ್ಕೂ ನಮ್ಮ ಉತ್ತರ ಕರ್ನಾಟಕ ಸಂಬಂಧಿ ಇದ್ದರು, ಬದಾಮಿಗೂ ಬಂದರು, ಗೆದ್ರು. ರಮೇಶ್ ಜಿಗಜಿಣಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಿ ಗೆದ್ರು, ಚಿಕ್ಕೋಡಿಯಲ್ಲಿ. ಅವರು ಅಲ್ಲ ಹೊರಗಿನವರು ಅಂತ ಹೇಳ್ಬೋದಾಗಿತ್ತು ಸರ್. ಅದು ಪ್ರಕಾಶ್ ರಾಠೋಡ್ ಗೆದ್ದಿದ್ರೆ ಆ ಸಮಯ ಇದು ಮಾತು ಬರ್ತಿಲ್ಲ. ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆಯೋ ಅವಶ್ಯಕತೆನೇ ಇಲ್ಲ. ಒಂದೇ ಸೆಕೆಂಡ್ ಏನಂದ್ರೆ, ಈಗ ನೀವು ಬರೀ ಪ್ರೆಸ್ ಮೀಟಿಗೆ ಸೀಮಿತ ಆಗ್ತಿರೋ, ಇಲ್ಲ ಅವ್ರಿಗೆ ಟಿಕೆಟ್ ಕೊಡಬೇಡ್ರಿ, ನನಗೆ ಟಿಕೆಟ್ ಕೊಡ್ರಿ ಅಂತ ಮುಂದೆ ನಡೆಸ್ತಿರೋ? ಆ ಭಾವನೆ ನಂದಿಲ್ಲ. ಪ್ರೆಸ್ ಮೀಟ್ ಅಷ್ಟೇ ಲಾಸ್ಟ್.
ಪ್ರೆಸ್ ಮೀಟ್ ಅಲ್ಲ, ಲಾಸ್ಟ್ ಅಲ್ಲ, ಪ್ರೆಸ್ ಮೀಟ್ ಕರೆದು ಎಲ್ಲರಿಗೂ ಗೊತ್ತಾಗಲಿ, ನಮಗೆ ಇಲ್ಲಿ ಕ್ಲೇಮು, ನಾ ಭಾಳ ಜನ ನಮ್ಮ ಸಮಾಜದ ಜೊತೆ ಚರ್ಚೆ ಮಾಡಿ ನಾ ಪ್ರೆಸ್ ಮೀಟ್ ಕರೆದೀನಿ. ಏನು ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಿ, ನಮ್ಮ ಸಮುದಾಯ ಕೊಡಿ. 2 ಪಾಯಿಂಟ್ ನಮ್ಮದು. ಯಾರು ಅಲ್ಲ, ನಾನು ನೋಡಿ, ಇದು ನಾ ಎಲ್ಲರ ಜೊತೆ ಚರ್ಚೆ ಮಾಡಿ ಕೂತ್ಕೊಳ್ಳಿ. ಜನರು ಸೇರಿಸಿ ಮಾಡಿಸೋದು ದೊಡ್ಡ ಮಾತಲ್ಲ, ಬರ್ತಾರೆ ಎಲ್ಲರೂ. ಅಲ್ಲಲ್ಲ, ಅಲ್ಲಲ್ಲ, ಬರೋದಿಲ್ಲ, ಅದನ್ನು ತೋರಿಸ್ತೀನಲ್ಲ, ಅದನ್ನು ತೋರಿಸ್ತೀನಿ. ನಿಮ್ಮ ಕಲ್ಪನೆಗೆ ಏನಿರ್ಬೋದು. ಸರ ಲಕ್ಷ ಜನ ಸೇರಿಸಿದ್ದೀನಿ, ಇದೇನು ಬಿಡಿ. ಅದೇ ನಾನು ಯಾಕೆ ಕರೆದೀನಿ, ತಾವೆಲ್ಲ ಹೊಸಬ್ರು, ನನ್ನ ಬಗ್ಗೆ ಮಾಹಿತಿ ಇಲ್ಲ. ನೋಡಿ ಬುಕ್ ಇದು ತೋಳಿ, ನೋಡಿ ನಾನು ಏನು ಮಾಡಿದ್ದೀನಿ ನೋಡಿ ತಾವು. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।